ನಮಸ್ಕಾರ. ನಾನು ಜ್ಯೋತಿ ಪುರಾಣಿಕ್. ನನ್ನ ಚಾನೆಲ್ ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳು. ನಾನು ನಿಮಗೆ ಇವತ್ತು ರಾಧಾಕೃಷ್ಣರ ದಿವ್ಯ ಪ್ರೇಮದ ಕಥೆ ಹೇಳುತ್ತೇನೆ. ಇದು ಭಾವನಾತ್ಮಕ ಕಥೆ. ವೃಂದಾವನದ ಸುಂದರ ತೋಟಗಳಲ್ಲಿ, ಯಮುನಾ ನದಿಯ ತೀರದಲ್ಲಿ ಗೋಪಿಗಳ ಜೊತೆ ಆಟವಾಡುತ್ತಿದ್ದ ಚಿಕ್ಕ ಬಾಲಕನೇ ಶ್ರೀಕೃಷ್ಣ. ಆತನ ಕೊಳಲು ನಾದನ ಕೇಳಿ ಪ್ರಕೃತಿಯೋ ಮಂತ್ರಮುಗ್ಧವಾಗುತ್ತಿತ್ತು. ಆ ವೃಂದಾವನದಲ್ಲೇ ಇದ್ದಳು ರಾಧೆ. ಅಪ್ರತಿಮ ಸೌಂದರ್ಯ ಮತ್ತು ಭಕ್ತಿಯ ಪ್ರತೀಕ. ರಾಧೆ ಕೃಷ್ಣನು ಮೊದಲು ಬಾರಿ ನೋಡಿದ್ದ ಕ್ಷಣದಿಂದಲೇ ಅವರ ಹೃದಯಗಳು ಒಂದಾಗಿ ಬೆಸೆದುಕೊಂಡವು. ಅದು ಸಾಮಾನ್ಯ ಪ್ರೇಮವಲ್ಲ, ಅದು ಆತ್ಮದ ದಿವ್ಯ ಸಂಪರ್ಕ. ಕೃಷ್ಣನು ಕೊಳಲು ಊದಿದಾಗ ರಾಧೆ ಎಲ್ಲವನ್ನು ಬಿಟ್ಟು ಆ ನಾದದ ಕಡೆಗೆ ಓಡುತ್ತಿದ್ದಳು. ಅವರ ಭೇಟಿ, ಅವರ ನೋಟಗಳು, ಅವರ ಮೌನ ಇವೆಲ್ಲವೂ ಪ್ರೇಮದ ಅತ್ಯಂತ ಶುದ್ಧ ರೂಪವನ್ನು ತೋರಿಸುತ್ತಿದ್ದವು. ಶ್ರೀಕೃಷ್ಣನು ಗೋಪಿಗಳ ಜೊತೆ ರಾಸಲೀಲೆ ಆಡುತ್ತಿದ್ದನು. ಆದರೆ ಎಲ್ಲ ಗೋಪಿಕಗಳಲ್ಲೂ ರಾಧೆಗೆ ಮಾತ್ರ ವಿಶೇಷ ಸ್ಥಾನ ಇತ್ತು. ಕೃಷ್ಣನು ಎಲ್ಲರ ಜೊತೆಗೆ ಇದ್ದರೂ ಅವನ ಹೃದಯದಲ್ಲಿ ರಾಧೆ ಮಾತ್ರ ನೆಲೆಸಿದಳು. ಶ್ರೀಕೃಷ್ಣ ಮತ್ತು ರಾಧೆಯ ಪ್ರೀತಿ ಪವಿತ್ರವಾಗಿತ್ತು. ಆದರೆ ಶ್ರೀಕೃಷ್ಣನು ರಾಧೆಯನ್ನು ಏಕೆ ಮದುವೆಯಾಗಲಿಲ್ಲ? ಇದು ಎಲ್ಲರ ಮನಸ್ಸಿನಲ್ಲಿ ಮೂಡುವ ದೊಡ್ಡ ಪ್ರಶ್ನೆ. ಶ್ರೀಕೃಷ್ಣನು ಭೂಮಿಯಲ್ಲಿ ಅವತಾರ ಪಡೆದಿದ್ದು ಧರ್ಮವನ್ನು ಸ್ಥಾಪಿಸಲು. ಅವನ ಜೀವನದಲ್ಲಿ ಅನೇಕ ಕರ್ತವ್ಯಗಳು ಇದ್ದವು. ಕಂಸನ ಸಂಹಾರ, ಮಹಾಭಾರತ ಯುದ್ಧದಲ್ಲಿ ಶ್ರೀಕೃಷ್ಣನ ಪಾತ್ರ, ಪಾಂಡವರಿಗೆ ಸಹಾಯ. ವೃಂದಾವನದ ಬಾಲ್ಯಕಾಲ ಮುಗಿದ ಮೇಲೆ ಶ್ರೀಕೃಷ್ಣನು ಮಥುರಾಕ್ಕೆ ಹೋಗಬೇಕಾಯಿತು. ಅಲ್ಲಿ ಅವನಿಗೆ ರಾಜಕೀಯ ಮತ್ತು ಧಾರ್ಮಿಕ ಕರ್ತವ್ಯಗಳು ಕಾಯುತ್ತಿದ್ದವು. ರಾಧೆ ವೃಂದಾವನದಲ್ಲೇ ಉಳಿದಳು. ರಾಧೆ ಕೃಷ್ಣ ದೂರವಾದರು. ಅವರು ದೂರವಾದರೂ ಅವರ ಹೃದಯಗಳು ಎಂದಿಗೂ ಬೇರ್ಪಟ್ಟಿಲ್ಲ. ಕೆಲವು ಪುರಾಣಗಳಲ್ಲಿ ರಾಧೆ ಕೃಷ್ಣನ ಆತ್ಮದ ಭಾಗವೆಂದು ಹೇಳಲಾಗಿದೆ. ಶ್ರೀಕೃಷ್ಣನು ಮಥುರಾಕ್ಕೆ ಹೋದ ನಂತರ ರಾಧೆಯ ಜೀವನವೇ ಸಂಪೂರ್ಣವಾಗಿ ಬದಲಾಗಿತ್ತು. ಅವಳಿಗೆ ಜೀವನದಲ್ಲಿ ಉಳಿದಿದ್ದು ಒಂದೇ, ಶ್ರೀಕೃಷ್ಣನ ನೆನಪು ಮತ್ತು ಅವನ ಸ್ಮರಣೆ. ಪ್ರತಿ ಬೆಳಿಗ್ಗೆ ಯಮುನಾ ತೀರದಲ್ಲಿ ಕುಳಿತು ಕೃಷ್ಣನೊಂದಿಗೆ ಕಳೆದ ಕ್ಷಣಗಳನ್ನು ನೆನಪಿಸಿಕೊಳ್ಳುತ್ತಿದ್ದಳು. ಕೊಳಲಿನ ನಾದ ಅವಳ ಹೃದಯದಲ್ಲಿ ಸದಾ ಮೂಡುತ್ತಿತ್ತು. ರಾಧೆಯ ಜೀವನವೇ ವಿರಹದಿಂದ ತುಂಬಿತ್ತು. ಆದರೆ ಆ ವಿರಹವೇ ಅವಳ ಭಕ್ತಿಯನ್ನು ಇನ್ನಷ್ಟು ಗಾಢಗೊಳಿಸಿತ್ತು. ರಾಧೆ ಯಾವಾಗಲೂ ಶ್ರೀಕೃಷ್ಣನನ್ನು ತನ್ನೊಳಗೆ ಅನುಭವಿಸುತ್ತಿದ್ದಳು. ಅವಳಿಗೆ ಶ್ರೀಕೃಷ್ಣನು ಹೊರಗಿಲ್ಲ, ತನ್ನ ಹೃದಯದಲ್ಲೇ ಇದ್ದನು. ವರ್ಷಗಳು ಕಳೆಯುತ್ತಾ ಹೋದವು. ರಾಧೆಯ ವಯಸ್ಸಾಯಿತು. ಆದರೆ ಅವಳ ಪ್ರೇಮ, ಅವಳ ಭಕ್ತಿ ಯಾವತ್ತೂ ಕಡಿಮೆಯಾಗಲಿಲ್ಲ. ಅವಳು ಎಲ್ಲರ ಜೊತೆ ಇದ್ದರೂ ಮನಸ್ಸಿನಲ್ಲಿ ಕೃಷ್ಣನೊಂದಿಗೆ ಬದುಕುತ್ತಿದ್ದಳು. ರಾಧೆಯ ಕೊನೆಯ ದಿನಗಳು. ಒಂದು ದಿನ ರಾಧೆಯು ಆರೋಗ್ಯ ಬಹಳ ಕುಗ್ಗಿತ್ತು. ಆಕೆ ತನ್ನ ಜೀವನದ ಕೊನೆಯ ಹಂತಕ್ಕೆ ಬಂದಿದ್ದಳು. ಆಗ ಅವಳಿಗೆ ಒಂದು ಆಸೆ, ಒಮ್ಮೆ ಕೃಷ್ಣನನ್ನು ನೋಡಬೇಕು. ಪುರಾಣಗಳ ಕಥೆಯ ಪ್ರಕಾರ ಶ್ರೀಕೃಷ್ಣನು ದ್ವಾರಕೆಯಲ್ಲಿ ಇದ್ದಾಗ
ರಾಧೆಯ ಸ್ಥಿತಿ ತಿಳಿದುಕೊಂಡನು. ಅವನು ತಕ್ಷಣವೇ ವೃಂದಾವನಕ್ಕೆ ಬಂದನು. ರಾಧೆ ಕಣ್ಣು ತೆರೆದಾಗ ತನ್ನ ಮುಂದೆ ಕೃಷ್ಣನನ್ನು ಕಂಡಳು. ಆ ಕ್ಷಣ ಅವಳ ಜೀವನದ ಅತ್ಯಂತ ಸಂತೋಷದ ಕ್ಷಣ. ಅವಳ ಕೊನೆಯ ಮಾತುಗಳು. ಅವಳು ನಿಧಾನವಾಗಿ ಹೇಳಿದಳು, ನೀನು ನನ್ನ ಜೊತೆ ಯಾವಾಗಲೂ ಇದ್ದೆ, ಆದರೆ ಇಂದು ನಿನ್ನನ್ನು ಕಣ್ಣಾರೆ ನೋಡುತ್ತಿದ್ದೇನೆ. ಈಗ ನನಗೆ ಬೇರೆ ಏನೂ ಬೇಡ. ಕೃಷ್ಣನು ಅವಳ ಕೈ ಹಿಡಿದುಕೊಂಡು ನಿಂತನು. ಅವರ ಕಣ್ಣುಗಳಲ್ಲಿ ಮಾತಿಲ್ಲದ ಪ್ರೇಮ ಹರಿದು ಹೋಯಿತು. ರಾಧೆ ಕೃಷ್ಣನ ಮಡಿಲಲ್ಲಿ ತಲೆ ಇಟ್ಟುಕೊಂಡು ಅವನ ಹೆಸರನ್ನು ಜಪಿಸುತ್ತಾ ತನ್ನ ಪ್ರಾಣವನ್ನು ತ್ಯಾಜಿಸಿದಳು. ಆ ಕ್ಷಣದಲ್ಲಿ ಅದು ಸಾವು ಅಲ್ಲ, ಅದು ಆತ್ಮವು ಪರಮಾತ್ಮನಲ್ಲಿ ಲೀನವಾಗುವ ಕ್ಷಣ. ಶ್ರೀಕೃಷ್ಣನು ಮೌನವಾಗಿದ್ದನು. ಅವನ ಕಣ್ಣುಗಳಲ್ಲಿ ಕಣ್ಣೀರು. ಲೋಕಕ್ಕೆ ದೇವನಾದರೂ ಆ ಕ್ಷಣದಲ್ಲಿ ಅವನು ಒಬ್ಬ ಪ್ರೇಮಿ. ರಾಧೆಯ ಮರಣದ ನಂತರ ಶ್ರೀಕೃಷ್ಣನು ತನ್ನ ಬಾಸುರಿಯನ್ನು ಕೈಗೆ ತೆಗೆದುಕೊಂಡನು. ಅವನು ಬಾಸುರಿ ಊದಲು ಪ್ರಯತ್ನಿಸಿದ್ದನು, ಆದರೆ ನಾದ ಬಂದಿಲ್ಲ. ಆ ಬಾಸುರಿಯ ನಾದಕ್ಕೆ ಪ್ರಾಣವೇ ರಾಧೆ. ರಾಧೆ ಇಲ್ಲದೆ ಆ ಸಂಗೀತಕ್ಕೆ ಅರ್ಥವೇ ಇರಲಿಲ್ಲ. ಅವಳಿಲ್ಲದೆ ಕೃಷ್ಣನ ಹೃದಯವು ಖಾಲಿಯಾಗಿತ್ತು. ಅವನು ಅರಿತನು, ನನ್ನ ಸಂಗೀತ, ನನ್ನ ಸಂತೋಷ, ನನ್ನ ಬಾಲ್ಯ ಎಲ್ಲವೂ ರಾಧೆಯೊಂದಿಗೆ ಇತ್ತು. ಆ ಕ್ಷಣದಿಂದ ಶ್ರೀಕೃಷ್ಣನು ಬಾಸುರಿಯನ್ನು ಶಾಶ್ವತವಾಗಿ ಬಿಟ್ಟನು. ರಾಧೆ ಕೃಷ್ಣನ ಪ್ರೇಮವು ಅಂತ್ಯವಿಲ್ಲದು, ಅದು ಸದಾ ಜೀವಂತ. ರಾಧೆ ಹೋಗಿದ್ದರೂ ಅವಳ ಪ್ರೇಮ ಶ್ರೀಕೃಷ್ಣನೊಳಗೆ ಸದಾ ಉಳಿದಿತ್ತು. ಆ ಕಾರಣಕ್ಕೆ ಬಾಸುರಿಯ ನಾದವು ಆ ದಿನದಿಂದ ಮೌನವಾಯಿತು. ಆಮೇಲೆ ಶ್ರೀಕೃಷ್ಣನು ಬಾಸುರಿ ಎಂದು ಬಾರಿಸಲಿಲ್ಲ. ಇದು ರಾಧಾಕೃಷ್ಣರ ಪ್ರೇಮ ಕಥೆ. ಇದು ಭೌತಿಕ ಪ್ರೇಮವಲ್ಲ, ಆತ್ಮ ಮತ್ತು ಪರಮಾತ್ಮನ ನಡುವಿನ ದಿವ್ಯ ಪ್ರೇಮ. ಧನ್ಯವಾದ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.